ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಶುರು ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಡ್ರೈವಿನಲ್ಲಿ ವರ್ಕ್ ಮಾಡ್ತಿರೋವಂಥವ್ರಿಗೆ ಅಥವಾ ಸ್ಪೇಲ್ ಡ್ರೈವಿಂಗ್ನಲ್ಲಿ ಬೆಂಗಳೂರಿನಲ್ಲಿ ಇದ್ಕೊಂಡು ಸ್ಪೇಲ್ ಡ್ರೈವಿಂಗ್ನಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸೊ ಒಂದು ಕಂಪ್ನಿ ಬಗ್ಗೆ, ಸೊ ನಾನು ವರ್ಕ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥ ಕಂಪ್ನಿ ಬಗ್ಗೆ, ಸೊ ಆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ಇರುವಂಥ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ಗಳು ಏನೇನಿದ್ದಾವೆ ಸ್ಪೇಲ್ ಡ್ರೈವಿಂಗ್ದು, ಮತ್ತು ಒಂದು ಕಂಪ್ನಿಲಿ ಯಾವ ಥರ ಡ್ಯೂಟಿ ಮಾಡಿದ್ರೆ, ಯಾವ ಟೈಮಲ್ಲಿ ಡ್ಯೂಟಿ ಮಾಡಿದ್ರೆ ನಿಮ್ಗೆ ಕಡಿಮೆ ಟೈಮಲ್ಲಿ ಜಾಸ್ತಿ ಅಮೌಂಟನ್ನು ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋ ನಾನು ಮಾಡ್ತಾಯಿದ್ದೀನಿ. ಸೊ ಆ ಒಂದು ಕಂಪ್ನಿ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ, ಡ್ರೈವ್ಯೂ. ಸೊ ಡ್ರೈವ್ಯೂ ಕಂಪ್ನಿದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ಸು, ಮತ್ತು ಆ ಒಂದು ಕಂಪ್ನಿಲಿ ಯಾವ ಒಂದು ಟೈಮಲ್ಲಿ ಡ್ಯೂಟಿ ಮಾಡಿದ್ರೆ ನೀವು ಕಡಿಮೆ ಟೈಮಲ್ಲಿ ಜಾಸ್ತಿ ಒಂದು ಅಮೌಂಟನ್ನು ಅರ್ನಿಂಗ್ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಮಿಸ್ ಮಾಡಿದೆ ನನಗೆ ಪೂರ್ತಿ ಕೊನೆವರೆಗೂ ನೋಡಿ ಗೈಸ್. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಡೌಟ್ಸ್ ಇತ್ತು ಅಂದರೆ ನಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ಸೊ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ. ಸೊ ಅಲ್ಲಿ ಜಾಯ್ನ್ ಆಗಿಬಿಟ್ಟು ಅಲ್ಲಿ ನನ್ನ ನಂಬರ್ ಸಿಗುತ್ತೆ. ಸೊ ಅಲ್ಲಿ ನಿಮ್ದು ಏನೇನು ಡೌಟ್ಸ್ ಇದ್ದರೂ ಕೂಡ ಅಲ್ಲಿ ನೀವು ಮೆಸೇಜ್ ಮಾಡ್ಬೋದು, ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಫ್ರೀ ಇರೋ ಟೈಮಲ್ಲಿ ರೆಸ್ಪಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್, ಆಯಿತಾ. ಮತ್ತು ಕಮೆಂಟಲ್ಲೂ ಕೂಡ ಮಾಡಿದ್ರೆ ಕಮೆಂಟ್ಗೂ ಕೂಡ ಫ್ರೀ ಇರೋ ಟೈಮಲ್ಲಿ ರೆಸ್ಪಾನ್ಸ್ ಮಾಡುವಂಥ ಕೆಲಸನ ಮಾಡ್ತೀನಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಡ್ರೈವಿಂಗ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುವಂಥವ್ರು ಸುಮಾರು ಜನ ಇರ್ತಾರೆ, ಬಟ್ ಅವ್ರಿಗೆ ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಕ್ಯಾಬ್ ಹಾಕೋಬೇಕು ಅಂತ ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಅವ್ರಿಗೆ ಶಕ್ತಿ ಇರೋದಿಲ್ಲ. ಸೊ ಆಯಿತಾ, ಸೊ ನಾನೇ ಈಗ ನನಗೆ ನೋಡೋಕ್ಕೋದ್ರೂ ನೀವು ತುಂಬ ರೆಂಟಲ್ ಕಂಪ್ನಿಗಳ ಗಾಡಿ ತೊಗೊಂಡು ಗೊತ್ತಿರೋ ಹತ್ರ ಗಾಡಿ ತೊಗೊಂಡು ಮೋಸ ಹೋಗಿ, ಪಾರ್ಟ್ನರ್ಶಿಪ್ಪಲ್ಲಿ ಗಾಡಿ ತೊಗೊಂಡು ಮೋಸ ಹೋಗಿ, ಸೊ ಏನೋ ಒಂದಷ್ಟೆಲ್ಲ ಆಯಿತು. ಸೊ ಆ ಥರ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ. ಬಟ್ ಅದೆಲ್ಲ ಬೇಡ, ನಾನು ಡ್ರೈವಿಂಗಿಗೆ ಕೆಲಸ ಮಾಡಬೇಕು, ಬಟ್ ಫ್ರೀ ಟೈಮಲ್ಲಿ ಯಾವುದೇ ಥರ ನನಗೆ ಟಾರ್ಚರ್ ಇರಬಾರ್ದು, ಆ ಥರ ಇರಬೇಕು ಅಂತಂದರೆ ಬೆಂಗಳೂರಿನಲ್ಲಿ ಒಂದಷ್ಟು ಪ್ಲ್ಯಾಟ್ಫಾರ್ಮ್ಗಳಿದ್ದಾವೆ. ಒಂದೇ ಕಂಪ್ನಿ ಅಂತಲ್ಲ, ಸುಮಾರು ಇದ್ದಾವೆ ಸ್ಪೇಲ್ ಡ್ರೈವಿಂಗ್ ಮಾಡುವಂಥದ್ದು. ಸೊ ಅದ್ರಲ್ಲಿ ನಾನು ಮಾಡಿರೋವಂಥ ಡ್ರೈವ್ಯೂ ಕಂಪ್ನಿಲಿ, ಸೊ ಅದ್ರ ಬಗ್ಗೆ ಒಂದಷ್ಟು ಹೇಳ್ತೀನಿ ಈಗ. ಫಸ್ಟು ನಿಮಗೆ ಅಡ್ವಾಂಟೇಜಸ್ಸು, ಡ್ರೈವ್ಯೂ ಕಂಪ್ನಿನಲ್ಲಿ ಇರುವಂಥ ಅಡ್ವಾಂಟೇಜಸ್ಸು ಡ್ರೈವರ್ಸ್ಗೆ ಏನೇನಿದ್ದಾವೆ, ಸೊ ಅದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಹೇಳ್ತೀನಿ, ನನಗೆ ಗೊತ್ತಿರುವಂಥ ಒಂದಷ್ಟು ಪಾಯಿಂಟ್ಸ್ಗಳು. ಸೊ ನಿಮಗೆ ಅದರಲ್ಲಿ ಏನಾದರೂ ಮಿಸ್ ಆಗಿದ್ದರೆ ಸೊ ಕಮೆಂಟ್ ಮಾಡ್ಬೋದು. ಡಿಸ್ಅಡ್ವಾಂಟೇಜ್ ಆಗಿರ್ಬೋದು, ಅಡ್ವಾಂಟೇಜ್ ಆಗಿರ್ಬೋದು. ಸೊ ನನಗೆ ಯಾವ್ದು ನೆನಪು ಬಂದಿದೆ, ನನಗೆ ಹೇಳಬೇಕು ಅಂತ ಅನಿಸಿದೆ, ಅದನ್ನು ಮಾತ್ರ ಹೇಳ್ತೀನಿ, ಓಕೆನಾ. ಸೊ ಮೊದಲನೇದಾಗಿ ಅಡ್ವಾಂಟೇಜ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು, ಇದರಲ್ಲಿ ಡ್ರೈವಿಂಗ್ನಲ್ಲಿ ಅಡ್ವಾಂಟೇಜ್ ಯಾರಿಗಪ್ಪ ಅಂತ ಹೇಳಿದ್ರೆ ಈ ಬ್ಯಾಚುಲರ್ಸು, ಆಯಿತಾ. ಸೊ ಈಗ 18 ವರ್ಷ ಮೇಲ್ಗಡೆ ಇರೋವಂಥವ್ರು, ಇನ್ನೂ ಓದ್ತಿರ್ತೀರ, ಒಬ್ಬೊಬ್ಬರು ಅಂದರೆ ನೀವು ಒಂದು ಮದುವೆ ಆಗಿರೋಲ್ಲ, ಸೊ ಆ ಥರದವ್ರಿಗೆ ಡ್ರೈವ್ಯೂ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂತ ಹೇಳಿದ್ರೆ ಬ್ಯಾಚುಲರ್ಸ್ಗಳಿಗೆ ಅಂತ ಹೇಳ್ಕೊಳ್ಳುವಂಥ ಕಮಿಟ್ಮೆಂಟ್ಸ್ಗಳು ಇರೋದಿಲ್ಲ, ಆಯಿತಾ. ಸೊ ಅವ್ರದ್ದು ಏನಪ್ಪ ಅಂತ ಹೇಳಿದ್ರೆ ಡೈಲಿ ಎಕ್ಸ್ಪೆನ್ಸಸ್ ಇರುತ್ತೆ, ಅಥವಾ ಮಂತ್ಲಿ ಎಕ್ಸ್ಪೆನ್ಸಸ್ಸು, ಮತ್ತು ಅಥವಾ ಸೇವಿಂಗ್ಸ್ ಮಾಡ್ಕೊಳ್ಬೋದು. ಸೊ ಈ ಥರದ್ದೇ ಆಲ್ಮೋಸ್ಟ್ ಇರುತ್ತೆ. ಸೊ ಅಂಥವರು ಈ ಡ್ರೈವ್ಯೂನ ಚೂಸ್ ಮಾಡಿಕೊಂಡ್ರೆ ಬೆಟರು ಅಂತ ಅಂದ್ಕೊಳ್ತೀನಿ ನಾನು. ಇದು ಮೊದಲನೇ ಅಡ್ವಾಂಟೇಜು ಡ್ರೈವ್ಯೂಲಿ. ಮತ್ತು ಡ್ರೈವ್ಯೂನಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಇಷ್ಟ ಬಂದಿರೋಂಥ ಟೈಮ್ನಲ್ಲಿ, ನಿಮ್ಗೆ ಇಷ್ಟ ಅನ್ನಿಸ್ದಾಗ ಡ್ಯೂಟಿ ಮಾಡ್ಕೊಳ್ಬೋದು. ಮತ್ತು ಇಷ್ಟ ಬಂದ ಟೈಮ್ನಲ್ಲಿ ನೀವು ಫ್ರೀ ಯಾವಾಗ ಇರ್ತೀರಿ, ಯಾವಾಗ ಮಾಡಬೇಕು ಅನ್ಸುತ್ತೆ ಆ ಒಂದು ಟೈಮ್ನಲ್ಲಿ ಮಾಡ್ಕೋಬೋದು. ಎಷ್ಟು ಟೈಮ್ ಫ್ರೀ ಇರ್ತೀರೋ ಅಷ್ಟು ಟೈಮಲ್ಲಿ ಕೂಡ ಮಾಡ್ಕೋಬೋದು. ಮತ್ತು ಮೂರನೇ ಅಡ್ವಾಂಟೇಜ್ ಬಂದ್ಬಿಟ್ಟು, ಈ ಡ್ರೈವಿನಲ್ಲಿ ಅಷ್ಟೇ ಮಾಡಬೇಕು, ಇಷ್ಟೇ ಮಾಡಬೇಕು ಟಾರ್ಗೆಟು, ಆಯಿತಾ. ಸೊ ಹೇಳಿದ್ದು ಅರ್ಥ ಆಯ್ತಲ್ಲ. ಸೊ ಅಷ್ಟೇ ಟ್ರಿಪ್ಸ್ ಮಾಡಬೇಕು, ಇಷ್ಟೇ ಟ್ರಿಪ್ಸ್ ಮಾಡಬೇಕು, ಹಿಂಗೇ ಮಾಡಬೇಕು ಅಂತ ಟಾರ್ಗೆಟ್ ಯಾವ ಥರದ್ದು ಇರೋದಿಲ್ಲ. ಸೊ ಅದು ಬಂದ್ಬಿಟ್ಟು ಇನ್ನೊಂದು ಅಡ್ವಾಂಟೇಜು. ಬಂದ್ಬಿಟ್ಟು ನೀವು ಸಂಪಾದನೆ ಮಾಡಿರ್ತೀರ, ಸಂಪಾದನೆ ಮಾಡಿರುವಂಥ ಅರ್ನಿಂಗ್ಸ್ ಹಣ ಏನಿರುತ್ತೆ, ಸೊ ಆ ಸಂಪಾದನೆ ಮಾಡಿರುವಂಥ ಸಂಪಾದನೆನ ನೀವು ತಗೊಳ್ಳೋದಕ್ಕೆ ತಿಂಗಳಾನ್ಗಟ್ಲೆ ಕಾಯಬೇಕು ಅಂತ ಅನ್ನೋದಿಲ್ಲ. ಸೊ ಅಂದರೆ ಅದು ಅರ್ಥ ಬಂದ್ಬಿಟ್ಟು ನಿಮ್ಗೆ ಡೈಲಿ ಪೇಮೆಂಟ್ ಇಲ್ಲಿ ಸಿಗುತ್ತೆ ಅನ್ನೋದು, ಆಯಿತಾ. ಒಂದೇನಪ್ಪ ಅಂತ ಹೇಳಿದ್ರೆ, ನೀವು ಈ ಒಂದು ಡ್ರೈವ್ನಲ್ಲಿ ವರ್ಕ್ ಮಾಡ್ತೀರಾ ಅಂತಂದರೆ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಅಂದರೆ ಕಾರ್ ತೊಗೋಬೇಕು ಅನ್ನೋದಾಗಲಿ, ಅಥವಾ ಫ್ಯೂಲ್ ಹಾಕ್ಸ್ಕೊಳ್ಬೇಕು ಅನ್ನೋದಾಗಲಿ ಕಾರ್ಗೆ, ಸೊ ಆ ಥರದ್ದು ಯಾವುದೇ ಥರದ್ದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಇರೋದಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ಮಾಡದೆ ಕಾರ್ ಇಲ್ಲದೆ, ಫ್ಯೂಲ್ ಇಲ್ಲದೆ, ಸೊ ನೀವು ಇಲ್ಲಿ ಅರ್ನಿಂಗನ್ನು ಮಾಡ್ಬೋದು. ಸೊ ಅದೊಂದು ಅಡ್ವಾಂಟೇಜ್, ಆಯಿತಾ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, 18+ ಯಾರಾದರೂ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸು ಒಂದು ವರ್ಷ ಆಗಿರಬೇಕು ಇಲ್ಲಿಗೆ ಜಾಯ್ನ್ ಆಗಬೇಕು ಅಂತಂದರೆ. ಸೊ ಅದು ಮಾಡಿಸ್ಕೊಂಡು ಪೊಲೀಸ್ ವೆರಿಫಿಕೇಷನ್ ಇದ್ದು, DL ಇದ್ದು, ಡ್ರೈವಿಂಗ್ ಲೈಸೆನ್ಸ್ 4 ವೀಲರ್ ಇದ್ದರೆ ನೀವು ಇಲ್ಲಿ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ಬೋದು. ಸೊ ಅಂಥವ್ರೇ ಮಾಡಬೇಕು, ಇಂಥವ್ರು ಅಂತಲ್ಲ. 18 ವರ್ಷಕ್ಕಿಂತ ಮೇಲ್ಪಟ್ಟವರು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ನಿಮ್ಮ ಹತ್ರ, ಸೊ ನೀವು ಇಲ್ಲಿ ವರ್ಕ್ ಅನ್ನೋದನ್ನು ಮಾಡ್ಬೋದು. ಇಲ್ಲಿ ಆಟೋಮೆಟಿಕ್ಕು ಮತ್ತು ಮ್ಯಾನ್ಯುವಲ್ ಕಾರ್ ಎರಡೂ ಓಡಿಸೋಕೆ ಬಂದರೂ ಕೂಡ ಬೆನಿಫಿಟ್ ನಿಮಗೆ. ಸೊ ಎರಡು ಥರ ವೆಹಿಕಲ್ಸು ಕೂಡ ನಿಮಗೆ ಇಲ್ಲಿ ಡ್ಯೂಟಿನ ಮಾಡೋದಕ್ಕೆ ಸಿಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನೀವು ಈಗ ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಹೋದರೆ ನಿಮ್ಗೇನೋ ಎಮರ್ಜೆನ್ಸಿ ರಜಾ ಬೇಕು ಅಂತಂದರೆ ಅವ್ರ ಹತ್ರ ಬೇಲಾಡಬೇಕು, ಸರ್ ರಜಾ ಬೇಕು, ಹಂಗೆ ಅವ್ರು ಕೇಳೋ ಕ್ವಶನ್ಗೆಲ್ಲ ಆನ್ಸರ್ ಮಾಡಬೇಕಾಗುತ್ತೆ.
ಬಟ್ ಇಲ್ಲಿ ವರ್ಕ್ ಮಾಡೋದ್ರಿಂದ ನಿಮ್ಗೆ ರಜಾ ಬೇಕು ಅಂತಂದರೆ ಯಾರನ್ನೂ ಕೇಳೋವಂಥ ಅವಶ್ಯಕತೆ ಇಲ್ಲ, ಯಾರು ಪರ್ಮಿಷನ್ ತೊಗೊಳ್ಳೋವಂಥ ಅವಶ್ಯಕತೆಯೂ ಇರೋದಿಲ್ಲ ಇದರಲ್ಲಿ. ಸೊ ಅದೊಂದು ಅಡ್ವಾಂಟೇಜ್ ಇರುತ್ತೆ ನಿಮ್ಗೆ ಇದರಲ್ಲಿ. ಡ್ರೈವಿನಲ್ಲಿ ಕೆಲಸ ಮಾಡೋದ್ರಿಂದ ಇರುವಂಥ ಅಡ್ವಾಂಟೇಜಸ್ಸು. ಸೊ ಇನ್ನೊಂದು ಸ್ವಲ್ಪ ಇರ್ಬೋದು ಪಾಯಿಂಟ್ಸು. ನನಗೆ ಇವಾಗ ಸದ್ಯಕ್ಕೆ ವಿಡಿಯೋ ಮಾಡುವಂಥ ಟೈಮಲ್ಲಿ ಯಾವುದೋ ಪಾಯಿಂಟು ನನ್ನ ನೆನಪಿಗೆ ಬಂತು. ಸೊ ಅಷ್ಟನ್ನು ಮಾತ್ರ ಇಲ್ಲಿ ಹೇಳಿರುವಂಥದ್ದು. ಇನ್ನು ಬಂದ್ಬಿಟ್ಟು ಡಿಸ್ಅಡ್ವಾಂಟೇಜಸ್ಸು ಆಯಿತಾ. ಡ್ರೈವಿನಲ್ಲಿ ವರ್ಕ್ ಮಾಡೋದ್ರಿಂದ ಇರುವಂಥ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಏನೇನಿದ್ದಾವೆ, ಸೊ ಅದ್ರ ಬಗ್ಗೆ ಒಂದಷ್ಟು ಹೇಳ್ತಾ ಹೋಗಿ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಈ ಮ್ಯಾರೇಡ್ ಪರ್ಸನ್ಸು ಆಯಿತಾ. ಸೊ ಮದುವೆ ಆಗಿರೋರು ಮತ್ತು ಜಾಸ್ತಿ ಕಮಿಟ್ಮೆಂಟ್ ಇಟ್ಕೊಂಡಿರೋರು, ಮಂತ್ಲಿ ಜಾಸ್ತಿ ಕಮಿಟ್ಮೆಂಟ್ ಇರುತ್ತೆ. ಸೊ ಅಂಥವ್ರು ಡ್ರೈವ್ನ ಮಾಡಿಕೊಂಡು ಕಮಿಟ್ಮೆಂಟ್ನ ಕ್ಲಿಯರ್ ಮಾಡ್ಕೊಳ್ಳೋದು ಅಷ್ಟು ಆಗಲ್ಲ, ತುಂಬ ಕಷ್ಟ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಗಲೇ ಫಸ್ಟ್ನೇ ಪಾಯಿಂಟ್ ಅಡ್ವಾಂಟೇಜಲ್ಲಿ ಹೇಳ್ದಂಗೆ ನಿಮಗೆ ಬ್ಯಾಚುಲರ್ಸ್ ಆಗಿದ್ದರೆ ಅವ್ರಿಗೆ ಸ್ವಲ್ಪ ಕಮಿಟ್ಮೆಂಟ್ಸ್ ಆಗಲಿ ಖರ್ಚಾಗಲಿ ಕಡಿಮೆ ಇರುತ್ತೆ. ಸೊ ಅವ್ರಿಗೆ ಇದು ಓಕೆ ಮಾಡ್ಕೊಳ್ಬೋದು ಆಯಿತಾ. ಬಟ್ ಮದುವೆಯಾಗಿ ಕಮಿಟ್ಮೆಂಟ್ ಜಾಸ್ತಿ ಇದೆ, 45, 50, 60 ಸಾವಿರ ರೂಪಾಯಿ ಕಮಿಟ್ಮೆಂಟ್ ಇರೋರು ಇರ್ತಾರೆ. ಸೊ ಅಂಥವ್ರು ಬಂದು ಮಾಡ್ಬೋದಾ ಡ್ರೈವ್ಯೂ ಅಂತ ಹೇಳಿದ್ರೆ ಅಂಥವ್ರಿಗೆ ಇದು ಡ್ರೈವ್ಯೂ ಅಲ್ಲ ಅಂತ ಅನಿಸುತ್ತೆ ಆಯಿತಾ. ಆಮೇಲೆ ಡ್ರೈವಿನಲ್ಲಿ ಎರಡನೇ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ನಾವು ಡ್ರೈವ್ ಮಾಡೋದು ಬಂದ್ಬಿಟ್ಟು ಪ್ರೈವೇಟ್ ವೆಹಿಕಲ್ಸ್ ಅಂದರೆ ವೈಟ್ ಬೋರ್ಡ್ ಕಸ್ಟಮರ್ಗಳದ್ದು ವೈಟ್ ಬೋರ್ಡ್ ವೆಹಿಕಲ್ ಕಾರ್ಗಳನ್ನ ಡ್ರೈವ್ ಮಾಡ್ತೀವಿ. ಸೊ ಇಲ್ಲಿ ಡ್ರೈವ್ ಮಾಡೋದು ಅವರ ವೆಹಿಕಲ್ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರಬೇಕು ನಾವು ಡ್ರೈವ್ ಮಾಡ್ತೀವಿ ಅಂತ ಹೇಳಿದ್ರೆ. ಸೊ ಈಗ ಏನಾದರೂ ಪ್ರಾಬ್ಲಮ್ ಆಯಿತು, ನಾವೇ ಹೋಗಿ ಗುದ್ದಿದ್ವಿ ಅಥವಾ ಬೇರೆಯವನ್ನೇ ಬಂದು ನಾವು ಡ್ರೈವ್ ಮಾಡೋಂಥ ಟೈಮಲ್ಲಿ ಬೇರೆಯವನ್ನೇ ಬಂದು ಗುದ್ದಿದ ಹಿಂದೆನೋ ಮುಂದೆನೋ, ಸೊ ಅಂಥ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಬೇಕು. ಅಥವಾ ನಿಮ್ಮ ಮೇಲೆ ಏನಾದರೂ ಬರ್ಬೋದು, ಕಸ್ಟಮರ್ ರ್ಯಾಶ್ ಆಗಿದ್ದರೆ ಅವ್ರು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಇಲ್ಲ ಒಬ್ಬೊಬ್ಬರು ಕಸ್ಟಮರ್ಸ್ ಇರ್ತಾರೆ ಎಷ್ಟು ಸ್ಟ್ರಿಕ್ಟ್ ಅಂದರೆ ಕಂಪ್ನಿಗೆ ಕಂಪ್ಲೇಂಟ್ ಮಾಡಿ ಕಂಪ್ನಿಯವ್ರು ಹೇಳೋದನ್ನು ಕೇಳಿದೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅನ್ನೋದು, ಅಷ್ಟು ಕೊಡೋ ಅಮೌಂಟು ಇಷ್ಟು ಕೊಡೋ ಅಮೌಂಟ್ ಅನ್ನೋದು. ಸೊ ಈ ಥರ ರಿಸ್ಕ್ ಇರುತ್ತೆ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಇದು ಡ್ರೈವಿನಲ್ಲಿ. ಪ್ರೈವೇಟ್ ವೆಹಿಕಲ್ಸ್ನ ಓಡ್ತೀವಿ, ಆದಷ್ಟು ಸೇಫಾಗಿ ಎಷ್ಟು ನಿಧಾನಕ್ಕೆ ಎಷ್ಟು ತಾಳ್ಮೆಯಿಂದ ಓಡಿಸ್ತೀವಿ ಅಷ್ಟು ಬೆನಿಫಿಟ್ಟು ನಮಗೆ ಡ್ರೈವರ್ಸ್ಗೆ, ಡ್ರೈವಿನಲ್ಲಿ ವರ್ಕ್ ಮಾಡೋವಂಥವ್ರಿಗೆ. ಮೂರನೇ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಡ್ರೈವಿನಲ್ಲಿ ವರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ನಾನು ಒಂದು 4-5 ವರ್ಷ ಹಿಂದೆ ಸ್ಟಾರ್ಟಿಂಗ್ ಏನು ಜಾಯ್ನಿಂಗ್ ಆಗಿದ್ದೆ ಡ್ರೈವಿನಲ್ಲಿ. ಸೊ ಅವಾಗ ಬಂದ್ಬಿಟ್ಟು ನೈಟ್ ಟೈಮೆಲ್ಲ ವರ್ಕ್ ಮಾಡ್ತೀವಿ ಅಂತಂದರೆ ಡ್ರೈವಿನಲ್ಲಿ ನೈಟ್ ಟೈಮ್ ಬುಕ್ಕಿಂಗ್ಸ್ ತೊಗೊಂಡು ಡ್ಯೂಟಿ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಅಲ್ಲಿ ನೈಟ್ ಟೈಮಲ್ಲಿ ಒನ್ ವೇಗಳೇ ಸಿಗೋದು ಡ್ರೈವಿನಲ್ಲಿ. ಬಟ್ ಒಂದು ಕಡೆಯಿಂದ ಒಂದು ಕಡೆ ಕರ್ಕೊಂಡು ಡ್ರಾಪ್ ಮಾಡ್ತೀವಿ ಕಸ್ಟಮರ್ನ. ಸೊ ಆ ಲೊಕೇಶನಿಂದ ಇನ್ನೊಂದು ಕಡೆ ಬುಕ್ಕಿಂಗ್ ಎಲ್ಲೋ ಒಂದು 5 ಕಿಲೋಮೀಟ್ರ್ ದೂರದಲ್ಲಿ ಒಂದು ಬುಕ್ಕಿಂಗ್ ಇರುತ್ತೆ. ಸೊ ಅಲ್ಲಿಗೆ ಹೋಗ್ಬೇಕು ಅಂದರೆ ನೈಟ್ ಟೈಮಲ್ಲಿ ಒಂದು 12 ಗಂಟೆ ಆ ಥರ ಬಸ್ಗಳು ಸಿಗೋದಿಲ್ಲ. ಸೊ ಆವಾಗ ಆಟೋದಲ್ಲಿ ಇಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಅಲ್ಲಿ ಕೊಡೋ ಅಮೌಂಟು ನಾವು ದುಡಿಯೋರು ಅಮೌಂಟ್ ಅಲ್ಲಿಂದ ಅಲ್ಲಿಗೆ ಆಗ್ಬಿಡುತ್ತೆ. ಸೊ ಅದು ಪ್ರಾಫಿಟ್ ಆಗೋದಿಲ್ಲ. ಸೊ ಆವಾಗ ನಮಗೆ ಏನಿತ್ತು ಅಂದರೆ ಬೌನ್ಸ್ ಇತ್ತು, ನಿಮಗೆಲ್ಲ ಗೊತ್ತಿರುತ್ತೆ ಬೌನ್ಸ್ ಎಲೆಕ್ಟ್ರಿಕ್ ಇತ್ತು. ಅಂದರೆ ಯಾವ ಥರ ಅಂತ ಹೇಳಿದ್ರೆ ಆ ಒಂದು ಗಾಡಿನ ತೊಗೊಂಡು ನೀವು ಎಲ್ಲಿ ತೊಗೊಂಡು ಹೋಗಿ ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬಿಟ್ಟು ಹೋಗ್ಬೋದಿತ್ತು. ಸೊ ಅದಿದ್ದಾಗ ನಮಗೆ ಯೂಸ್ಫುಲ್ ಆಗ್ತಿತ್ತು. ಏನಕ್ಕಂದರೆ ಯಾವ ಒಂದು ಜಾಗದಿಂದ ಯಾವ ಜಾಗಕ್ಕೆ ಬೇಕಾದ್ರೂ ಬೌನ್ಸ್ ಎತ್ಕೊಂಡು ಹೋಗ್ಬೋದಿತ್ತು. ಅದು ಬಿಟ್ಟರೆ ರ್ಯಾಪಿಡೋ ಇತ್ತು. ರ್ಯಾಪಿಡೋ ಕೂಡ ಬೈಕ್ ಟ್ಯಾಕ್ಸಿ ಅದು ಬಂದ್ಬಿಟ್ಟು ಅಮೌಂಟ್ ಕಡಿಮೆ ಇತ್ತು. ಬಟ್ ಅದನ್ನು ಕೂಡ ಇವಾಗ ಬ್ಯಾನ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಕ್ ಇದೆ. ಇವಾಗ ನೈಟ್ ಹೊತ್ತು ಡ್ರೈವಿನಲ್ಲಿ ಬುಕ್ಕಿಂಗ್ಸ್ ತೊಗೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಇದೆ ಆಯಿತಾ. ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ನಿಮ್ಮದು 2 ವೀಲರ್ ಇತ್ತು ಅಂತಂದರೆ ಅದಕ್ಕೆ ಇನ್ನೊಬ್ಬನ ಫ್ರೆಂಡ್ ಯಾರನ್ನು ಇಟ್ಕೊಂಡು ಅದು ಫ್ಯೂಲ್ ಹಾಕ್ಕೊಂಡು ಅಂದರೆ ಪೆಟ್ರೋಲ್ ಹಾಕ್ಕೊಂಡು ಗಾಡಿಗೆ ಹಂಗೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಂದಷ್ಟು ದಾರಿಗಳನ್ನ ಬೇರೆ ಥರ ದಾರಿಗಳನ್ನ ಕಂಡುಹಿಡ್ಕೊಳ್ಬೇಕಾಗತ್ತೆ. ಸೊ ಅದೊಂದು ಡಿಸ್ಅಡ್ವಾಂಟೇಜಸ್ ಇವಾಗ ನೈಟ್ ಹೊತ್ತು ಕೆಲಸ ಮಾಡ್ತೀನಿ ಡ್ರೈವಿನಲ್ಲಿ ಅಂತ ಹೇಳಿದ್ರೆ ಆಯಿತಾ. ಏನಪ್ಪ ಅಂದರೆ ಡಿಸ್ಅಡ್ವಾಂಟೇಜು ಡ್ರೈವಿನಲ್ಲಿ ಔಟ್ ಸ್ಟೇಷನ್ ಬುಕ್ಕಿಂಗ್ಸು. ಸೊ ಈಗ ಡ್ರೈವಿನಲ್ಲಿ ನನ್ನ ಸುಮಾರು ವೀಡಿಯೋಸ್ ನೋಡಿರ್ತೀರ, ಔಟ್ ಸ್ಟೇಷನ್ ಬುಕ್ಕಿಂಗ್ಸ್ ತೊಗೊಂಡೋದ್ರೆ ಅಮೌಂಟ್ ಸ್ವಲ್ಪ ಲಾಸು. ಏನಕ್ಕಂದರೆ ನೀವು ಒಂದೇ ಬುಕ್ಕಿಂಗಲ್ಲಿ ಇರ್ತೀರ ಅನ್ನೋದು ಇನ್ನೊಂದು ಬೇರೆ ಬುಕ್ಕಿಂಗ್ ಬೇರೆ ಕಡೆ ಓಡಾಡಬೇಕು ಅನ್ನೋದಿಲ್ಲ ಅನ್ನೋದೊಂದು ಬಿಟ್ಟರೆ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅನ್ನೋದು ಬಿಟ್ಟರೆ ಅಮೌಂಟ್ ಕಡಿಮೆ, ಅರ್ನಿಂಗ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಇದೊಂದು ಡಿಸ್ಅಡ್ವಾಂಟೇಜಸ್ಸು. ನಿಮಗೆ ಬೆಂಗಳೂರಿನ ಸಿಟಿಲಿ ಮಾಡಿದ್ರೆ ಬೆಟರು, ಅಮೌಂಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಸೊ ನೀವು ಔಟ್ ಸ್ಟೇಷನ್ಗೆ ಹೋದ್ರೆ ಸ್ವಲ್ಪ ಅಮೌಂಟು ಕಡಿಮೆ ಸಿಗುತ್ತೆ. ಸೊ ನಿಮಗೆ ಮುಂದಕ್ಕೆ ನೀವೇನು ಡ್ಯೂಟಿ ಮಾಡ್ತಾಯಿದ್ದೀರಾ ಆಲ್ರೆಡಿ ಡ್ರೈವಿಂಗ್ನಲ್ಲಿ ಅಂತಲೇ ಗೊತ್ತಿರುತ್ತೆ. ಇಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಹೊಸೊಬ್ಬರು ಯಾರು ನೋಡ್ತಿದ್ದೀರ, ನೀವು ಜಾಯ್ನಿಂಗ್ ಆದರೆ ನಿಮಗೆ ಮುಂದೆ ಡ್ಯೂಟಿ ಗೊತ್ತಾಗುತ್ತೆ. ಆ ಒಂದು ಡ್ಯೂಟಿಗಳನ್ನ ಔಟ್ ಸ್ಟೇಷನ್ ಡ್ಯೂಟಿಗಳನ್ನ ತೊಗೊಂಡು ಮಾಡಿದ್ರೆ ಆಯಿತಾ. ಯಾವುದೋ ಒಂದು ಬುಕ್ಕಿಂಗ್ನ ತೊಗೊಂಡು ಹೋಗ್ತಾ ಇರ್ತೀರ, ಅಸೈನ್ ಮಾಡಿಕೊಂಡು ನಿಯರ್ ಬೈ ಒಂದು ಬಸ್ಸಲ್ಲೋ ಯಾವುದರಲ್ಲೋ ಹೋಗ್ತಾ ಇರ್ತೀರ ಒಂದು ಪಿಕಪ್ ಲೊಕೇಶನ್ಗೆ. ಸೊ ಹೋಗ್ಬೇಕಾದ್ರೆ ಆನ್ ದ ರೂಟು ನಿಮಗೆ ಒಂದು ಫೋನ್ ಬರುತ್ತೆ ಮನೆಯಿಂದನೇ, ಏನೋ ಒಂದು ಹಾಸ್ಪಿಟಲ್ ಎಮರ್ಜೆನ್ಸಿನೋ ಏನೋ ಒಂದು ತುಂಬ ಎಮರ್ಜೆನ್ಸಿ, ನೀವು ಹೋಗಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಅವಾಗ ಏನು ಮಾಡ್ತೀರಾ, ನೀವು ಹೋಗಲೇಬೇಕಾದಂಥ ರೀಸನು ತೊಗೊಂಡಿರೋಂಥ ಬುಕ್ಕಿಂಗ್ನ ಕ್ಯಾನ್ಸಲ್ ಮಾಡ್ತೀರಾ. ಸೊ ಕ್ಯಾನ್ಸಲ್ ಮಾಡಿದಾಗ ನಿಮಗೆ ಡ್ರೈವಿಯಲ್ಲಿ 250-300 ರೂಪಾಯಿ ಪೆನಾಲ್ಟಿನ ಹಾಕ್ತಾನೆ. ಸೊ ಇದೊಂದು ಡಿಸ್ಅಡ್ವಾಂಟೇಜು. ಒಂದೊಂದು ಸಲ ಕಾಲ್ ಮಾಡ್ತಾರೆ, ಏನು ಕ್ಯಾನ್ಸಲ್ ಮಾಡಿದ್ರೆ ಅವರು ಕಾಲ್ ಮಾಡ್ತೀನಿ ಕ್ಯಾನ್ಸಲ್ ಮಾಡ್ತಿದ್ದಂಗೆ ಡ್ರೈವಿಂಗ್ ಆಫೀಸಿಂದ ಫೋನ್ ಮಾಡ್ತಾರೆ. ಒಂದ್ಸಲ ನೀವು ಇರೋದರ ವಿಷಯನ ಹೇಳಿದ್ರೆ ಒಂದೊಂದು ಸಲ ಅದನ್ನು ಅಮೌಂಟನ್ನು ಏನಂತ ಹೇಳ್ತಾರೆ ಪೆನಾಲ್ಟಿ ಹಾಕಿರೋದನ್ನ ರಿಮೂವ್ ಮಾಡಿಕೊಡ್ತಾರೆ, ಇನ್ನೊಂದು ಸಲ ರಿಮೂವ್ ಮಾಡಲ್ಲ. ಸೊ ಅದೊಂದು
ಮತ್ತು ತೊಗೊಂಡು ಹೋಗಲೇಬೇಕು. ತೊಗೊಂಡು ಏನು ರೀಸನ್ ಇಲ್ಲದೆ ಹೋದರೂ ಕೂಡ ಅಮೌಂಟ್ ಪೆನಾಲ್ಟಿ ಅನ್ನೋದನ್ನು 250 200 ರೂಪಾಯಿ ಆ ಥರ ಎಲ್ಲ ಪೆನಾಲ್ಟಿ ಹಾಕ್ಬಿಡ್ತಾರೆ. ಸೊ ಅದೊಂದು ಡ್ರೈವಿನಲ್ಲಿ ಇರುವಂಥ ಡಿಸಡ್ವಾಂಟೇಜು. ಡ್ರೈವಿಲಿ ಇನ್ನೊಂದು ಡಿಸಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಅಲ್ಲಿ ಡ್ರೈವಿನಲ್ಲಿ ಬರೋವಂಥ ಎಲ್ಲ ಬುಕ್ ಮಾಡಿರುವಂಥ ಎಲ್ಲ ಕಸ್ಟಮರ್ಸ್ ಹಂಗೆ ಇರ್ತಾರೆ ಅಂತ ಹೇಳಲ್ಲ. ಸೊ ನನಗೆ ಸುಮಾರು ನನಗೂ ಅನುಭವ ಆಗಿದೆ. ಡ್ರೈವಿನಲ್ಲಿ ಕೆಲಸ ಮಾಡೋಕೆ ನನಗೂ ಸುಮಾರು ಅನುಭವಗಳಾಗಿದೆ. ಹೆಂಗಂತಂದರೆ ಈಗ ಒಂದು ಕಡೆ ಒಂದು 12 ಅವರ್ ಬುಕ್ಕಿಂಗ್ ಇಟ್ಕೊಂಡು ಹೋಗಿರ್ತೀವಿ, 8 ಅವರ್ ಬುಕ್ಕಿಂಗ್ ತೊಗೊಂಡು ಹೋಗಿರ್ತೀವಿ ಅಂದ್ಕೊಳ್ಳಿ. ಸೊ ಕರ್ಕೊಂಡೋಗಿ ಒಂದು ಕಡೆಯಿಂದ ಪಿಕಪ್ ಲೊಕೇಶನಿಂದ ಅವ್ರು ಎಲ್ಲೇ ಹೇಳ್ತಾರೆ ಅಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀವಿ. ಸೊ ಅಲ್ಲಿ ಡ್ರಾಪ್ ಮಾಡಿದ ಲೊಕೇಶನ್ ಏನು ಮಾಡ್ತಾರೆ ಅಂದರೆ 12 ಅವರ್ಸ್ ಬುಕ್ಕಿಂಗ್ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ. ಕರ್ಕೊಂಡು ಡ್ರಾಪ್ ಮಾಡ್ತೀವಿ 1 ಅವರ್ ಡ್ರೈವ್ ಮಾಡಿಕೊಂಡು. ಸೊ ಇನ್ನೂ ಎಷ್ಟು 11 ಅವರ್ ಇನ್ನೂ 11 ಅವರ್ ಬ್ಯಾಲೆನ್ಸ್ ಇರುತ್ತೆ. ಸೊ ಅವ್ರು ಯಾವುದೋ ಒಂದು ಎಲ್ಲೋ ಹೋಗಿರ್ತಾರೆ, ಒಂದು ಫಂಕ್ಷನ್ಗೋ ಯಾವುದೋ ರೆಸಾರ್ಟ್ಗೆಲ್ಲ ಹೋಗಿರ್ತಾರೆ. ಸೊ ಏನು ಮಾಡ್ತಾರೆ ಅಂದರೆ ಕೀ ಕೊಡಿ, ಲಾಕ್ ಮಾಡ್ಬಿಟ್ಟು ಕೀ ಕೊಡಿ, ನೀವು ಇಲ್ಲೇ ಹೊರಗಡೆ ಎಲ್ಲರೂ ಇರಿ ಅಂತ ಹೇಳೋವಂಥದ್ದು. ಸೊ 11 ಅವರು ನಾವು ಅಲ್ಲಿ ಮಳೆನೋ ಬಿಸಿಲು ಗಾಳಿನೂ ನೋಡಲ್ಲ ಅವರು ಕಸ್ಟಮರ್ಸ್. ಒಬ್ಬೊಬ್ಬರು ಕಾರ್ ಕೀ ಕೊಟ್ಬಿಟ್ಟು ಅಲ್ಲೇ ಕಾರಲ್ಲೇ ನಮ್ಗೆ ಇರೋದು ಕೇಳ್ತಾರೆ ಕಾರ್ ಹತ್ರನೇ. ಸೊ ಅವಾಗ ಕಾರಲ್ಲಿ ನಾವು ಮಲ್ಕೊಳ್ಳೋದಾಗಿರ್ಬೋದು, ರೆಸ್ಟ್ ಮಾಡೋದಾಗಿರ್ಬೋದು ಆಗಿರ್ಬೋದು, ಆ ಥರ ಮಾಡ್ಬೋದು. ಒಬ್ಬೊಬ್ಬರು ಕಾರ್ ಕೀ ಇಸ್ಕೊಂಡು ಹೋಗ್ತಾರೆ, ಕಾರ್ ಲಾಕ್ ಮಾಡಿಕೊಂಡು, ಆಯಿತಾ. ಸೊ ಆ ಥರದೊಂದು ಡಿಸಡ್ವಾಂಟೇಜಸ್ ಇದೆ ಡ್ರೈವಿನಲ್ಲಿ. ಯಾವ ಟೈಮಲ್ಲಿ ಕೆಲಸ ಮಾಡಿದ್ರೆ ಪ್ರಾಫಿಟ್ಟು ಅಂದರೆ ಜಾಸ್ತಿ ಅರ್ನಿಂಗ್ ಮಾಡ್ಬೋದು, ಕಡಿಮೆ ಟೈಮಲ್ಲಿ ಜಾಸ್ತಿ ಅರ್ನಿಂಗ್ ಮಾಡ್ಬೋದು, ಆಯಿತಾ. ಲಾಸ್ಟ್ ಪಾಯಿಂಟ್ ಇದು. ಸೊ ಇದು ಹೆಂಗೆ ಅಂತ ಹೇಳಿದ್ರೆ, ನಿಮಗೆ ಸ್ಕ್ರೀನಲ್ಲಿ ಒಂದಷ್ಟು ಸ್ಕ್ರೀನ್ಶಾಟ್ ಸಿಕ್ಕಿದ್ರೆ ಆಗ್ತೀನಿ ನಾನು ಬುಕ್ಕಿಂಗ್ಸ್ದು. ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ, ನೀವು ಸ್ಟೇಷನ್ ಈಗ ಚೆನ್ನಾಗಿ ಓಡಾಡ್ತೀವಿ, ಇಲ್ಲ ನಾನು ಓಡಾಡಿಕೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ನೀವು 1 ವೇ ಬುಕ್ಕಿಂಗ್ಸು, ರೌಂಡ್ ಟ್ರಿಪ್ ಬುಕ್ಕಿಂಗ್ಸು, 4 ಅವರ್ಸ್ ಬುಕ್ಕಿಂಗ್ಸು ಈ ಥರದನ್ನು ಮಾಡಿಕೊಂಡು ಒಂದು 3-4 ಬುಕ್ಕಿಂಗ್ಸ್ ಮಾಡಿಕೊಂಡ್ರೆ ನಿಮ್ಗೆ ಹತ್ತತ್ರ ಒಂದು ಎಷ್ಟು 8 ಅವರ್ 9 10 ಅವರ್ಗೆಲ್ಲ 1000 ರೂಪಾಯಿ 1200 ರೂಪಾಯಿ ಆ ಥರ ಅರ್ನಿಂಗ್ಸ್ ಆಗಿಬಿಡುತ್ತೆ. ಇಲ್ಲ ನಾನು ಓಡಾಡೋಕ್ಕಾಗಲ್ಲ, ಒಂದೇ ಬುಕ್ಕಿಂಗ್ ನಾವು ಒಂದೇ ಬುಕ್ಕಿಂಗ್ ಮಾಡಿಕೊಂಡು ಒಂದು ನನಗೆ ಜಾಸ್ತಿ ಬೇಡ 850 ರೂಪಾಯಿ ಮಾಡ್ಕೊಳ್ತೀವಿ ಅಂದರೆ ನಿಮಗೆ 12 ಅವರ್ಸ್ 8 ಅವರ್ಸ್ ಪ್ಯಾಕೇಜ್ಗಳು ಸಿಗುತ್ತೆ, ಅದು ಮಾಡ್ಕೊಳ್ಬೋದು. ಸೊ ಆ ಥರ ಇರುತ್ತೆ. ಸೊ ಅದನ್ನು ಬಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ನಾವು ಜಾಸ್ತಿ ಅರ್ನಿಂಗ್ ಮಾಡಬೇಕು ಕಡಿಮೆ ಟೈಮಲ್ಲಿ ಅಂತ ಹೇಳಿದ್ರೆ, ಡ್ರೈವಿನಲ್ಲಿ ಒಂದು ಆಪರ್ಚುನಿಟಿ ಇದೆ. ಯಾವ ಥರ ಅಂತ ಹೇಳಿದ್ರೆ, ನೈಟ್ ಹೊತ್ತು ರಾತ್ರಿ ಒಂದು 8ರಿಂದ ಬೆಳಗಿನ ಜಾವ ವೀಕ್ ಡೇಸಲ್ಲಿ ರಾತ್ರಿ 8ರಿಂದ ಬೆಳಗಿನ ಜಾವ ಒಂದು ಮಧ್ಯರಾತ್ರಿ ಒಂದು 12 ಗಂಟೆ ತನಕ, ಆಯಿತಾ. ಸೊ ಅಲ್ಲಿ ನಿಮಗೆ 1 ವೇ ಬುಕ್ಕಿಂಗ್ಸ್ಗಳು ಜಾಸ್ತಿ ಸಿಗುತ್ತೆ. ಈಗ ಯಾರಂತ ಹೇಳಿದ್ರೆ ಪಬ್ಗಳಿಗೆ ಹೋಗಿರ್ತಾರೆ, ಅಲ್ಲೆಲ್ಲ ಹೋಗಿ ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ, ಅವರೆಲ್ಲ ಡ್ರೈವ್ ಮಾಡಲ್ಲ. ಸೊ ಅಂಥ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂದರೆ ಈ ಥರ ಸ್ಪೇರ್ ಡ್ರೈವರ್ಸ್ನ ಬುಕ್ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಡ್ರೈವಿನಲ್ಲಿ ನೈಟ್ 10 ಗಂಟೆ ಮೇಲೆ ಯಾವ್ದಾರು ಬುಕ್ಕಿಂಗ್ ಹೋದರೆ ಎಕ್ಸ್ಟ್ರಾ ನೈಟ್ ಚಾರ್ಜಸ್ ಅಂದ್ಬಿಟ್ಟು 150 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಸೊ ಬುಕ್ಕಿಂಗ್ ಚಾರ್ಜಸ್ ಅಲ್ಲದೆ 150 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ, ಅದೊಂದು ಬೆನಿಫಿಟ್ ಇರುತ್ತೆ. ಸೊ ನೈಟ್ ಮಾಡ್ತೀರಾ ಅಂತಂದರೆ ಆರಾಮಾಗಿ ಮಾಡ್ಕೊಳ್ಬೋದು. ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಮಧ್ಯರಾತ್ರಿ ಒಂದು 12 ಗಂಟೆ ತನಕ ಇರುತ್ತೆ ಬುಕ್ಕಿಂಗ್ಸು. ವೀಕೆಂಡು ಶನಿವಾರ ಭಾನುವಾರ ನಿಮಗೆ ಆಲ್ಮೋಸ್ಟ್ ನಿಮಗೆ ಮಿಡ್ ನೈಟ್ ಬಂದುಬಿಟ್ಟು 2 ಗಂಟೆ 3 ಗಂಟೆ ತನಕ ನಿಮಗೆ ಆಲ್ಮೋಸ್ಟ್ ಬುಕ್ಕಿಂಗ್ಸ್ಗಳು ಇರುತ್ತೆ. ಬೇಜಾನ್ ಅಮೌಂಟ್ ಹಾಕಿದ್ರು 450 ರೂಪಾಯಿ ಒಂದೊಂದು, ಬರೀ 1 ವೇ ಆಲ್ಮೋಸ್ಟ್ ಬರೋದು 1 ವೇನೇ. ಬಟ್ 1 ವೇಗೆ ನಿಮಗೆ 1 ಅವರ್ ಡ್ರೈವ್ಗೆ ಇಲ್ಲ 3/4 ಗಂಟೆ ಹಾಫ್ ಆನ್ ಅವರ್ ಡ್ರೈವು. ಸೊ ಆ ಥರ ಇರುತ್ತೆ. ಸೊ ಅದಕ್ಕೆ ನಿಮಗೆ 400 350 400 450 500 600 ರೂಪಾಯಿ ಆ ಥರನೂ ಸಿಗೋವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಬೆಳಗ್ಗೆಲ್ಲ ಇಷ್ಟೆಲ್ಲ ಡಿಸ್ಕೌಂಟ್ ಮಾಡೋದಕ್ಕಿಂತ ನೈಟ್ ಹೊತ್ತು ಮಾಡ್ತೀರಾ ಅಂತಂದರೆ, ಅದೇ ಹೇಳಿದ್ನಲ್ಲ, ಒಂದಷ್ಟು ಪ್ರಾಬ್ಲಮ್ಸ್ಗಳಿವೆ ಟ್ರಾನ್ಸ್ಪೋರ್ಟೇಷನ್ಸ್. ನೀವು ಓಡಾಡೋದಕ್ಕೆ ಏನಾದರೂ ಒಂದು ದಾರಿ ನೋಡಿಕೊಂಡು ಮಾಡ್ತೀರ ಅಂತ ಹೇಳಿದ್ರೆ ಆರಾಮಾಗಿ ನೀವು 3-4 ಬುಕ್ಕಿಂಗ್ ಮಾಡಿಬಿಟ್ರೆ ನೈಟ್ ಹೊತ್ತು ನೀವು ಹತ್ತತ್ರ 1ರಿಂದ 1,500 ರೂಪಾಯಿ ನೀವು ಆರಾಮಾಗಿ ಮಾಡ್ಕೊಳ್ಬೋದು. 1,500 ರೂಪಾಯಿ ತನಕ ಮಾಡ್ಕೊಬೋದು ಜಾಸ್ತಿನೇ. ಸೊ ಡಿಪೆಂಡ್ಸ್, ಅದೇ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ಥರ ಓಡಾಡ್ತೀರಾ, ಯಾವ ಥರ ಡ್ಯೂಟಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಒಂದು ಚಿಕ್ಕ ಟಿಪ್ಸು ಗೈಸ್ ನನ್ನ ಕಡೆಯಿಂದ. ಇನ್ನೂ ಡೀಟೇಲಾಗಿ ವೀಡಿಯೋ ಬೇಕು ಅಂತ ಹೇಳಿದ್ರೆ ಬರೋ ದಿನಗಳಲ್ಲಿ ಪ್ರೂಫ್ ಸಮೇತ ಮಾಡೋಕ್ಕೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಡ್ರೈವಿನಲ್ಲಿ ವರ್ಕ್ ಮಾಡ್ತಿರುವಂಥ ಸುಮಾರು ವರ್ಷದಿಂದ ವರ್ಕ್ ಮಾಡ್ತಿರೋ ಡ್ರೈವರ್ಸ್ ಯಾರಿಗೆ ಸಿಕ್ಕಿದ್ರೆ ಸೊ ಅವ್ರ ಹತ್ರ ನಿಮಗೆ ವೀಡಿಯೋ ಮಾಡಿ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಐ ಥಿಂಕ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಗೈಸ್. ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿ